ಬಿರುಗಾಳಿಯ ರಭಸಕ್ಕೆ ಮರ ಧರೆಗುರುಳಿರುವಂಥದ್ದು. ಮರ ಬಿದ್ದು ರಸ್ತೆ ಬದಿಯ ಪೆಟ್ಟಿ ಅಂಗಡಿ ಸಂಪೂರ್ಣವಾಗಿ ಧ್ವಂಸವಾಗಿದೆ. ನೆಲಮಂಗಲದ ಮಾಕಳಿ ಬಳಿ ಘಟನೆ ನಡೆದಿರುವಂಥದ್ದು. ಪೆಟ್ಟಿ ಅಂಗಡಿಯಲ್ಲಿದ್ದಂತಹ ಮಂಜುಳಾ ಎಂಬುವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಾದನಾಯಕನಹಳ್ಳಿಯಲ್ಲೂ ಕೂಡ ಮಳೆರಾಯ ತಂಪೆರೆದಿದ್ದಾನೆ. ಬೆಂಗಳೂರಿನ ಹಲವು ಕಡೆಗಳಲ್ಲಿ ಮಳೆ ಬಂದಿರುವಂತಹದ್ದು. ನಿನ್ನೆ ಕೂಡ ಹಲವು ಮರಗಳು ಧರೆಗುರುಳಿತ್ತು. ಇವತ್ತಿನ ಮಳೆಗೂ ಕೂಡ ಮರ ಧರೆಗುರುಳಿದಿರುವಂತಹ ಘಟನೆ ನಡೆದಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ನೆಲಮಂಗಲದ ಮಾಕಳಿ ಬಳಿ ಘಟನೆ ನಡೆದಿದೆ. ಪೆಟ್ಟಿ ಅಂಗಡಿ ಮೇಲೇನೆ ಬೃಹದಾಕಾರದ ಮರ ಬಿದ್ದಿರುವಂಥದ್ದು. ಆ ಪೆಟ್ಟಿ ಅಂಗಡಿಯಲ್ಲಿದ್ದಂತಹ ಮಂಜುಳಾ ಅನ್ನೋರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಮಾದನಾಯಕನಹಳ್ಳಿಯಲ್ಲೂ ಕೂಡ ಮಳೆ ಬಂದಿದೆ. ನಿರಂತರ ಬಿಸಿಲಿನಿಂದ ಕಂಗೆಟ್ಟಿದ್ದಂತಹ ಬೆಂಗಳೂರಿಗರಿಗೆ ಮಳೆ ತಂಪನ್ನು ಎರೆದಿದ್ದಾನೆ. ಜನರು ಖುಷಿಯಾಗಿದ್ದಾರೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ನೆಲಮಂಗಲದಲ್ಲಿ ಬೃಹದಾಕಾರದ ಮರ ಹೇಗೆ ಪೆಟ್ಟಿ ಅಂಗಡಿ ಮೇಲೆ ಬಿದ್ದಿದೆ, ಅದನ್ನು ತೆರವುಗೊಳಿಸುವಂತಹ ಕಾರ್ಯ ಕೂಡ ನಡೀತಾ ಇದೆ. ಇನ್ನು ರಾಜ್ಯದ ಹಲವು ಕಡೆಗಳಲ್ಲೂ ಕೂಡ ಮಳೆ ಆಗಿರುವಂಥದ್ದು. ಕೋಲಾರದಲ್ಲೂ ಕೂಡ ಮಳೆಯ ಸಿಂಚನವಾಗಿದೆ. KGF ಮುಳುಬಾಗಿಲು ಕೋಲಾರ ತಾಲೂಕಿನಲ್ಲಿ ಮಳೆ ಆಗಿರುವಂಥದ್ದು. ಬಿಸಿಗಾಳಿ ಒಣಹವೆಯಿಂದ ಬೇಸತ್ತು ಹೋಗಿದ್ರು ಜನರು. ಜಿಲ್ಲಾದ್ಯಂತ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿದೆ. ಮಳೆ ಬೀಳ್ತಾ ಇದೆ. ಈಗ ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಈ ವಾರ ಪೂರ್ತಿ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂಥೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ. ಇನ್ನು ರಾಮನಗರ ಜಿಲ್ಲೆಯ ಹಲವೆಡೆ ಕೂಡ ಗುಡುಗು ಸಹಿತ ಮಳೆಯಾಗಿರುವಂತಹದ್ದು. ಬಿಸಿಲಿಗೆ ಜನ ಸುಸ್ತಾಗಿದ್ರು. ಮಳೆ ಬಂದಿರೋದ್ರಿಂದ ಸಂತಸಗೊಂಡಿದ್ದಾರೆ. ದಿಢೀರ್ ವರುಣನ ಆಗಮನಕ್ಕೆ ಜನಜೀವನ ಸಹಜವಾಗಿ ಅಸ್ತವ್ಯಸ್ತಗೊಂಡಿದೆ. ರೈತರ ಮೊಗದಲ್ಲಿ ಮಂದಹಾಸ ಮೂಡಿರುವಂಥದ್ದು. ರಾಮನಗರದಲ್ಲಿ ಮಳೆಯ ಅಬ್ಬರ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ.